ಒಂದು ಮಾರಕವಾದಂತ ವಿಷಯ. ಇದನ್ನ ನಾವು ವಿರೋಧ ಮಾಡಬೇಕು. ವಿರೋಧ ಮಾಡಿ ಇದಕ್ಕೆ ನಾವು ಒಂದು ದೇಶದಲ್ಲಿ ಮತದಾರ ಪಟ್ಟಿಯಿಂದ ಎರಡೂ ಉಳಿಲೇಬೇಕು ಅಂತೇಳಿ ಎಲ್ಲರೂ ನಾವು ಈ ಹೋರಾಟ ಬಂದಿದ್ದೀರಿ. ಈ ಒಂದು ಎಲ್ಲರೂ ಹೋರಾಟವನ್ನು ಬೆಂಬಲ ಮಾಡಿದ್ದೀರಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಹಿರಿಯರು, ಹೋರಾಟಗಾರರು ಹಾಗೂ ಸಹೋದರ ಸಹೋದರಿಯರು, ವಿಶೇಷವಾಗಿ ಮಹಿಳೆಯರಿಗೆ ನಮಸ್ಕರಿಸುತ್ತಾ, ಭಾರತ ದೇಶದಲ್ಲಿ 2026 ಮೇ ವರದಿಯ ಪ್ರಕಾರ SIR ಮೂಲಕ ಮೈನಾರಿಟೀಸ್, SC ST, OBC ಮತ್ತು ದಲಿತರು, ಮಹಿಳೆಯರು, ಬುಡಕಟ್ಟು ಜನಾಂಗದವರು, ಆದಿವಾಸಿಗಳನ್ನ ಮತದಾರರ ಪಟ್ಟಿಯಿಂದ ಹೊರಗಿಡುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದ್ ಕಡೆಗೆ ನಾವು ಕೇಳ್ತಾ ಇದ್ದೇವೆ. ಅದರ ಜೊತೆಗೇನೆ ಭಾರತ ದೇಶ ಒಂದು ದೊಡ್ಡ ಸಂವಿಧಾನವನ್ನ ನಮಗೆ ಕೊಟ್ಟಿದೆ. ಸಂವಿಧಾನದ ಮಹಾ ಕೊಡುಗೆ ನಮ್ಮೆಲ್ಲರಿಗೂ ಸಾರ್ವತ್ರಿಕ ಮತದಾನದ ಹಕ್ಕು ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಮತ್ತು ಸಮಾನ ಸ್ಥಾನಮಾನವನ್ನ ನಮ್ಮ ಭಾರತ ದೇಶದ ಸಂವಿಧಾನ ನಮಗೆ ಕೊಡುಗೆಯಾಗಿ ಕೊಟ್ಟಿದೆ. ಇವತ್ತು ನಮಗೆ ನಾವು ಖಂಡಿತವಾಗಿ ಸುಮ್ಮನೆ ಇರೋದಿಲ್ಲ. ನಾವೆಲ್ಲರೂ ಮಹಿಳೆಯರು ಸೇರುವ ಒಗ್ಗಟ್ಟಾಗಿ ನಾವು ಹೋರಾಟವನ್ನ ಮಾಡ್ತೇವೆ, ನಾವು ಪ್ರಶ್ನೆಯನ್ನ ಮಾಡ್ತೇವೆ. ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ದೇಶ. ನಾವೆಲ್ಲ ಹೋರಾಡ್ತಾ ಇರೋದು ನಮ್ಮ ಭಾರತ ದೇಶದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟೋದಕ್ಕೆ ನಾವು ಹೊರಟಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ. SIR बोले तो क्या, बचपन में हम एक जोक सुनते थे, लाल कृष्ण आडवाणी, मनमोहन सिंह और लाल प्रसाद यादव तीनों मर गए. तीनों यमराज के पास गए. अब तीनों को एग्जाम लेने का था यमराज को. तो लाल कृष्ण आडवाणी को बोला इंडिया का स्पेलिंग बोलो. लाल कृष्ण आडवाणी इंडिया के स्पेलिंग बोल दिया और उसको पास कर दिया. मनमोहन सिंह को पाकिस्तान का स्पेलिंग पूछा, मनमोहन सिंह पास हो गए. लालू प्रसाद यादव को जिकोस्लाविया का स्पेलिंग पूछा, वो बोला मैं नहीं बोल सकता इतना, वो गलत बोल दिया. तो उसके बाद लालू प्रसाद यादव फेल हो गए. तो लालू प्रसाद यादव फिर से प्रोटेस्ट करके बोले मैं इसका क्या बोलते हो, सोशल का मैं स्टूडेंट हूँ, आर्ट्स का, सोशल पे कोई चीज पूछिए मैं बोल दूंगा. तो ठीक है. लाल कृष्ण आडवाणी को World War I कब हुआ, टेंटेटिव ईयर बोलो, बोले 1941. हाँ ठीक है, चलो पास हो गया. उसके बाद में मनमोहन सिंह को उसमें कितने आदमी मरे थे, 1 लाख, 2 लाख, 3 लाख, बोले 3 लाख आदमी. ठीक है चलो तुम पास हो गए. अब लालू प्रसाद यादव को बोले उनके सबका नाम और एड्रेस बता. हम लालू प्रसाद यादव नहीं है, ये कर्नाटक है, ये बिहार नहीं है. यहाँ अगर SIR की गंदी नीयत लेके यहाँ पे अगर लोगों को सताओगे तो दंगल होगा. दंगल होगा, ये याद रखिए. इसीलिए अपनी नीयत को सही कीजिए और लोगों को सताने की जगह लोगों को सही उनके एड्रेस के साथ जो भी है लोगों को कबूल कीजिए. एक भी वोट जाने नहीं देंगे. मैं सोशल डेमोक्रेटिक पार्टी ऑफ इंडिया का माजी जिला अध्यक्ष हूँ और मैं ये कोशिश करूंगा और मैं इस रास्ते में लड़ूंगा और आखिरी दम तक लड़ूंगा. ये बोलते हुए मैं बात खत्म करता हूँ. ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ನಾಟ್ ಓನ್ಲಿ ದಲಿತರು, ಅಲ್ಪಸಂಖ್ಯಾತರು ಅಲ್ಲ, ಈವನ್ ಟ್ರಾನ್ಸ್ಜೆಂಡರ್ಸ್ ಕೂಡ ಬೈ ಬರ್ತ್ ಅವ್ರ ಒಂದು ಮೇಲ್ ನೇಮ್ ಇರುತ್ತೆ, ಬದುಕಬೇಕಾದ್ರೆ ಒಂದ್ ನೇಮ್ ಅಲ್ಲಿ ಬದುಕ್ತಾ ಇರ್ತಾರೆ. ಸೊ ಅವರು ಸಹ ಈ ಮತದಾನ ಪಟ್ಟಿಯಲ್ಲಿ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರ ಪರವಾಗಿ ನಾವು SIR ನ ವಿರೋಧಿಸಿ ಕರ್ನಾಟಕದಲ್ಲಿ ಪ್ಲಸ್ ಕೊಪ್ಪಳದಲ್ಲಿ ಸಹ ನಾವು ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ನೀವು ರಾಜಕೀಯನ ಮಾಡಿ ಎಷ್ಟೋ ಕಡೆ ಏನೋ ರೇಪ್ಗಳಾಗ್ತಾ ಇದ್ದಾವು, ದೇಶಗಳಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಅದನ್ನ ಮಾಡೋದ್ಬೇಕು, ಇಲ್ಲದೆ ಇರೋದನ್ನ ಮಾಡಿ ಯಾಕೆ ಜಾತಿ ಅದು ಇದು ಅಂತ ಹೇಳಿ ಹೆಸರಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಾ, ಧರ್ಮಗಳನ್ನ ಹೊಡಿತಾ ಇದ್ದೀರಾ, ಯಾಕೆ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ಕೊಳ್ಳೋದಿಷ್ಟೇ. ಈ ಪೂರ್ತಿಯವರು ಪ್ರತಿಯೊಬ್ಬರು ನಮ್ಗೆ ಇನ್ನೂ ಏನು ಜಯ ಸಿಕ್ಕಿಲ್ಲ, ನಾವ್ ಇನ್ನೂ ಜಯ ಪಡ್ಕೋಬೇಕು. ಈ ಹೋರಾಟ ಹೀಗೆ ನಿಲ್ಬಾರ್ದು. ನಮ್ಗೆ ಆ ಜಯ ಅನ್ನೋದು, ಆ ಗೆಲುವು ಅನ್ನೋದು ಸಿಗೋವರೆಗೂ ಸಹ ನಾವು ಈ ಒಂದು SIR ಪ್ರತಿರೋಧವಾಗಿ ವಿರೋಧವಾಗಿ ಬೆಂಬಲವನ್ನ ನೀಡ್ತೀವಿ. ನೀವು ಸಹ ನೀಡಬೇಕು. ಥ್ಯಾಂಕ್ ಯು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.